ಈ ಭೂಲೋಕ ಹೀಗಿದೆ. ಈಗ ಭೂಲೋಕ ನಾವು ನೋಡ್ತಾ ಇದ್ದೀವಿ, ನಾವು ಅನುಭವಿಸ್ತಾ ಇದ್ದೀವಿ. ಮೇಲಿನ ಲೋಕಗಳು ಯಾವ ರೀತಿ ಇರುತ್ತೆ ನೋಡಿ? ಇದೇ ಥರ ನಾನು ಇವಾಗ ಹೇಳಿದ್ನಲ್ಲ, ಡಿಸ್ಕ್ರೈಬ್ ಮಾಡ್ದಲ್ಲ, ಇದೇ ಥರ ಭೂಲೋಕ ಮಹರ್ಲೋಕ ಅಲ್ಲಿ ಇದೇ ಥರ ಇದೆ. ಬಟ್ ಅಲ್ಲಿ ಲೈಫ್ ಬಂದು ಬೇರೆ ಥರ ಇರ್ತದೆ, ವೆದರ್ ಚೇಂಜ್ ಇರ್ತದೆ, ಬರ್ತ್ ಆ್ಯಂಡ್ ಡೆತ್ ಬೇರೆ ಇರ್ತದೆ. ನಮ್ಮಲ್ಲಿ ಸೆಕ್ಷುವಲ್ ಆಗಿ ಬರ್ತ್, ಕೆಲವು ಲೋಕಗಳು ಆ ಥರ ಅಲ್ಲ. 16ಕ್ಕೆ ಅವ್ರು ಹುಡ್ತಾರೆ, 60ಕ್ಕೆ ದೇಹ ಬಿಟ್ಬಿಡ್ತಾರೆ. ಒಂದೊಂದು ಲೋಕದಲ್ಲಿ ಬೇರೆ ಬೇರೆ ಥರ ರೀತಿಗಳು. ಅದು ತುಂಬ ಕಷ್ಟ. ಇದು ಬಂದು ಹೆಂಗಂದ್ರೆ ಕಾಂಪ್ಲಿಕೇಟೆಡ್. ಇದು ನಾವು ಹೇಳಿ ಅರ್ಥ ಮಾಡೋದು ತುಂಬ ಕಷ್ಟ ಇದೆ. ಅಣ್ಣ, ಆತ್ಮ ಭೂಮಿಗೆ ಹೇಗೆ ಬಂತು? ಆತ್ಮ ಬಂದ್ಬಿಟ್ಟು ಫಸ್ಟ್ ಅದೇ ಹೇಳಿದ್ನಲ್ಲ, ಅಲ್ಲಿಂದ ನಾವು ಬಂದ್ವಿ. ಅಲ್ಲಿ ಆಚೆ ಬರುವಾಗ ಪರಬ್ರಹ್ಮ ಹೇಳ್ತಾರೆ, ಇಲ್ಲಿಂದ ನೀವು ಕೆಳಗಡೆ ಹೋಗ್ತೀರಾ, ಅಲ್ಲಿ ಬಂದ್ಬಿಟ್ಟು ಅಟ್ಮಾಸ್ಫಿಯರ್ ಬೇರೆ ಇರ್ತದೆ, ನೀವು ಡಿಸ್ಟ್ರಾಯ್ ಆಗ್ಬಿಡ್ತೀರಾ. ನನ್ನ ಹತ್ರ ಇರೋ ತನಕ ನನ್ನ ರಕ್ಷಣೆ ಇತ್ತು, ನಾನು ನಿಮಗೆ ಆನಂದಮಯ ಕೋಶ ಕೊಡ್ತೀನಿ ಅಂತಾರೆ. ಫಸ್ಟ್ ಆ ಕೋಶ ತಗೊಳ್ತೀವಿ, ಅಲ್ಲಿಂದ ದೇವಿ ಲೋಕಕ್ಕೆ ಬರ್ತೀವಿ. ದೇವಿ ಲೋಕದಲ್ಲಿ ಕೆಲವು ದಿವಸ ಇದ್ಬಿಟ್ಟು ಆ ತಾಯಿನ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೊರಡ್ತೀವಿ ಅಂತೀವಿ. ಆವಾಗ ಆ ತಾಯಿ ಹೇಳ್ತಾಳೆ, ಅಪ್ಪ ಇಲ್ಲಿಂದ ನೀವು ಕೆಳಗಡೆ ಹೋಗುವಾಗ ನಾನು ಒಂದು ಕೋಶ ಕೊಡ್ತೀನಿ ಅಂತ ವಿಜ್ಞಾನಮಯ ಕೋಶ ಕೊಡ್ತಾಳೆ. ಅಲ್ಲಿಂದ ನಾವು ಕೈಲಾಸಕ್ಕೆ ಬರ್ತೀವಿ. ಕೈಲಾಸದಲ್ಲಿ ಸ್ವಲ್ಪ ದಿವಸ ಇದ್ಬಿಟ್ಟು ಈಶ್ವರನ ಪರ್ಮಿಷನ್ ಇಟ್ಕೊಂಡು ಚತುರ್ಮುಖ ಬ್ರಹ್ಮಲೋಕಕ್ಕೆ ಬರ್ತೀವಿ. ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಕೆಲವು ದಿವಸ ಇದ್ಬಿಟ್ಟು ಹೋಗುವಾಗ ಚತುರ್ಮುಖ ಬ್ರಹ್ಮ ಹೇಳ್ತಾರೆ, ಅಲ್ಲಿ ಒಂದು ಕಡೆ ಹೋಗು ಅಂತಾರೆ. ನಾವು ಅಲ್ಲಿ ಆಂಡ್ರಿಮೇಡ ಗ್ಯಾಲಕ್ಸಿ ಅಂತ ಒಂದಿದೆ. ಆ ಗ್ಯಾಲಕ್ಸಿಗೆ ಹೋಗುವಾಗ ಅಲ್ಲಿ ಒಂದು ಈ ಥರ ಭೂಮಿ ಇರ್ತದೆ, ಅರ್ತ್ ಇರ್ತದೆ. ಅಲ್ಲಿ ಹೋದರೆ ಅಲ್ಲಿ ಮನೋನ್ಮಯ ಕೋಶ ಮ್ಯಾನುಫ್ಯಾಕ್ಚರ್ ಆಗೋದು. ನಮ್ಮ ಮನೋವತಿನಲ್ಲಿ ಸೂರ್ಯನಾರಾಯಣ ಫೋಟೋ ಇದೆಯಲ್ಲ, ಅದ್ರ ಮೇಲ್ಗಡೆ ಅಲ್ಲಿ ತೋರಿಸ್ತಾರೆ, ಅದೇ ಮನೋನ್ಮಯ ಕೋಶ. ಋಷಿಗಳು ಕೂತ್ಕೊಂಡು ಯಜ್ಞ ಯಾಗ ಮಾಡ್ತಾರೆ, ಅದರಿಂದ ಉತ್ಪತ್ತಿ ಆಗ್ತದೆ. ಅದು ಒಂದೊಂದು ಯುಗಕ್ಕೂ ಒಂದೊಂದು ಕಾಲಕ್ಕೂ ಡಿಫ್ರೆಂಟ್ ಟೈಪ್ ಆಫ್ ಇದು, ಒಂದೇ ಟೈಪ್ ಇರಲ್ಲ. ಆ ಮನೋನ್ಮಯ ಕೋಶ ಕೊಡ್ತಾರೆ ಅವರು. ಅವ್ರು ಕೊಡುವಾಗ ಏನು ಹೇಳ್ತಾರೆ, ಇದು ಹೆಂಗಿದೆಯೋ ಪ್ಯೂರ್ ಆಗಿ ಅದೇ ಥರ ನೀವು ವಾಪಸ್ ಬರುವಾಗ ನೀವು ಕೊಡಬೇಕು. ನಾವು ತಗೊಂಡು ಅದನ್ನು ಬರ್ತೀವಿ. ಅದ್ರಲ್ಲಿ ಸ್ಪೆಷಾಲಿಟಿ ಏನಂದರೆ, ನಮಗೆ ಇವಾಗ ನಿಮ್ದು ಆಕಾರ ಫಿಸಿಕಲ್ ಇದೆ, ಆ ಬ್ಲೂ ಪ್ರಿಂಟ್ ಅದನ್ನಲ್ಲಿದೆ. ಆಮೇಲೆ ಇವಾಗ ನೀವು ಭೂಲೋಕಕ್ಕೆ ಬಂದರೆ ನೀವು ಏನು ತಿಂತೀರೋ, ಎಷ್ಟು ಎಕ್ಸ್ಪೀರಿಯನ್ಸ್ ಆತ್ಮಕ್ಕೆ ಬೇಕೋ ಅದು ಮಾತ್ರ ಅದು ಒಳಗಡೆ ಕಳಿಸ್ತದೆ. ಮಿಕ್ಕಿದ್ರೆ ಅದು ಫಿಲ್ಟರ್ ಮಾಡಿಬಿಡ್ತದೆ, ರಿಜೆಕ್ಟ್ ಮಾಡಿಬಿಡ್ತದೆ. ಅದು ಆ ರಿಜೆಕ್ಟ್ ಆಗೋದೇನಾಗ್ತದೆ, ಆ ಮನೋನ್ಮಯ ಕೋಶ ಮೇಲೆ ಕೋಟಿಂಗ್ ಆಗ್ತದೆ, ಅದೇ ಕರ್ಮ ಆಗೋದು. ಸೊ ಅಲ್ಲಿಂದ ನಾವು ಕೆಳಗಡೆ ಬರ್ತೀವಿ. ಸ್ವಲ್ಪ ದೂರ ಬಂದಮೇಲೆ ನಾವು ಅರ್ತ್ ಅಟ್ಮಾಸ್ಫಿಯರ್ ಒಂದು 50,000 ಫೀಟ್ ಮೇಲೆ ಬರ್ತೀವಿ. ಬಂದರೆ ನಾವು ಎಂಟರ್ ಮಾಡೋಕ್ಕಾಗಲ್ಲ, ಹಂಗೆ ಇರ್ತೀವಿ ನಾವು, ಅಲ್ಲೇ ಸ್ಟ್ಯಾಟಿಕ್ ಆಗಿಬಿಡ್ತೀವಿ. ಆವಾಗ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಗೈಡ್ಸು, ಮಾಸ್ಟರ್ಸ್ ಅಂತ ಇಟ್ಕೊಳ್ಳಿ, ಋಷಿಗಳಂತ ಇಟ್ಕೊಳ್ಳಿ. ಅವ್ರು ಏನು ಮಾಡ್ತಾರೆ, ಇಂದ್ರವನ್ನು ಕರೀತಾರೆ. ಇಂದ್ರದೇವ ಬಂದ್ಬಿಟ್ಟು ಅವ್ರಿಗೆ ಹೇಳ್ತಾರೆ ಈ ಥರ ಅಂತ. ಆವಾಗ ಅವ್ರು ಏನು ಹೇಳ್ತಾರೆ, ಏನು ಚಿಂತೆ ಪಡಬೇಡಿ ಅಂತ ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ, ವಜ್ರಾಯುಧದಿಂದ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಮಾಡ್ತಾರೆ. ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಬಂದವಾಗ ಏನಾಗ್ತದೆ, ಮಳೆ ಬರ್ತದೆ, ಥಂಡರ್ ಬರ್ತದೆ, ಮಿಂಚು ಬರ್ತದೆ. ಆ ಸಮಯದಲ್ಲಿ ಒಂದು ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಆಗ್ತದೆ, ಅದು ಒಂದು ಮೀಡಿಯಮ್ ಆಗ್ತದೆ. ಆ ಮೀಡಿಯಮ್ನಲ್ಲಿ ಮಳೆ ನೀರು ಬರ್ತದಲ್ಲ, ಆ ಒಂದೊಂದು ಡ್ರಾಪ್ನಲ್ಲಿ ನಾವು ಹೋಗಿ ಸೇರ್ಕೊಳ್ತೀವಿ. ಆವಾಗ ನಮಗೆ ವೆಯ್ಟ್ ಬರ್ತದೆ, ತೂಕ ಬರ್ತದೆ, ಆವಾಗ ಗ್ರಾವಿಟಿ ಹೇಳ್ಕೊಳ್ತದೆ. ಅಷ್ಟಂಕ ನಮಗೆ ವೆಯ್ಟ್ ಇಲ್ಲ, ನಾವು ವೆಯ್ಟ್ಲೆಸ್ ಆಗಿರ್ತೀವಿ. ಆ ಇದರಲ್ಲಿ ನಾವು ಕೆಳಗಡೆ ಬರ್ತೀವಿ, ಭೂಮಿಗೆ ಬಂದು ಇಳಿದು ಒಳಗಡೆ ಹೋಗ್ತೀವಿ. ಭೂಮಿ ಒಳಗಡೆ ಹೋಗ್ತೀವಿ, ಹೋಗ್ಬಿಟ್ಟು ಹಣ್ಣು ಗಿಡಗಳಿದೆಯಲ್ಲ, ಅದು ಒಳಗಡೆ ಹೋಗಿ ಸೇರಿಕೊಂಡು ಆ ಹಣ್ಣಿನಲ್ಲಿ ಸೇರ್ಕೊಳ್ತೀವಿ. ಆ ಹಣ್ಣನ್ನು ಗಂಡಸರು ಮಾತ್ರ ತಿಂತಾರೆ, ಅದು ಸ್ಪೆಷಾಲಿಟಿ. ಅದು ಹೋಗಿ ನಿಮ್ಮಲ್ಲಿ ಸೇರಿಕೊಂಡು ನಿಮ್ಮ ಟೆಸ್ಟಿಕಲ್ಸ್ನಲ್ಲಿ ಸೇರ್ಕೊಳ್ತಿದೆ, ಸೆಲೆಕ್ಟ್ ಅಲ್ಲಿ ಸೆಟ್ಲ್ ಆಗ್ತದೆ. ಹೆಣ್ಣು ಹುಟ್ಟೋದು ಹೇಗೆ? ಅದು ಬೇರೆ. ಅದು ಏನಾಗ್ತದೆ, ಚತುರ್ಮುಖ ಬ್ರಹ್ಮಲೋಕದಲ್ಲಿ ನಿಮಗೆ ಚಾಯ್ಸ್ ಕೊಡ್ತಾರೆ. ಅನ್ಮೇಟ ಗ್ಯಾಲಕ್ಸಿ ಆ ಸಬ್ ಅರ್ಥನಲ್ಲಿ ನೀನು ಸೆಕ್ಸ್ ನೀನು ಸೆಲೆಕ್ಟ್ ಮಾಡ್ಕೊ ಅಂತ. ನೀವು ಮೇಲೋ ಫಿಮೇಲೋ ಇಲ್ಲ ನಪುಂಸಕನೋ ನಿಮ್ಮ ಚಾಯ್ಸು. ಸೊ ನೀವು ಒನ್ಸ್ ಮೇಲ್ ಆದರೆ ನೀವು ಕೊನೆ ತನಕ ಮೇಲ್ ಆಗಿರ್ತೀರ, ನೀವು ಫೀಮೇಲ್ ತಗೊಂಡ್ರೆ ಫೀಮೇಲ್ ಆಗಿರ್ತೀರ. ಸೊ ನೀವು ಚೂಸ್ ಮಾಡ್ಕೊಳ್ತೀರಾ ನೀವು. ಆಮೇಲೆ ನಂಬರ್ ಆಫ್ ಪಾರ್ಟ್ನರ್ಸ್ ನೀವು ಅಲ್ಲೇ ಚೂಸ್ ಮಾಡೋದು, 1 ಹೆಣ್ತಿನ 2 ಹೆಣ್ತಿನ 10 ಹೆಣ್ತಿನ ನೀವು ಅಲ್ಲಿ ಡಿಸೈಡ್ ಮಾಡ್ಕೊಳ್ತೀರಾ. ಈಗ ಒಂದು ಪ್ರಶ್ನೆ ಬರುತ್ತೆ, ಈಗ ಹೆಣ್ಣು ಅಲ್ಲ ಗಂಡು ಅಲ್ಲ, ಇಲ್ಲಿ ಬಂದು ನೀವು ಚೂಸ್ ಮಾಡ್ಕೊಳ್ಳೋದು. ಅಲ್ಲಿ ಒಂದು 3 ಚಾಯ್ಸ್ ಕೊಡ್ತಾನೆ, ಹೆಣ್ಣು ಗಂಡು ಪ್ಲಸ್ ಮಿಡಲ್. ನೀವು ಚೂಸ್ ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗ್ತದೆ. ಭಗವಂತಂದು ನೋಡಿ, ಚತುರ್ಮುಖ ಬ್ರಹ್ಮ, ಇದು ನಮ್ಮ ಚಕ್ರಗಳು 7 ಚಕ್ರಗಳಿದೆ. ಗಣೇಶ, ಚತುರ್ಮುಖ ಬ್ರಹ್ಮ, ಮಹಾವಿಷ್ಣು, ಈಶ್ವರ, ದೇವಿ ಆದಮೇಲೆ ಏನಾಗ್ತದೆ, ಇಲ್ಲಿ ಅರ್ಧನಾರೀಶ್ವರ. ಅದೇ ಅರ್ಧ ಹೆಣ್ಣನ್ನು ಕೊಡ್ತಾರೆ. ಅದು ಮದುವೆ ಅಂತ ಹೇಳಬಾರ್ದು, ಕನ್ಯಾದಾನ ಅಂತ ಹೇಳಬೇಕು. ಅದು ಆ್ಯಕ್ಚುಲ್ ಆಗಿ ಆ ಕನ್ಯಾವನ್ನು
ನಿಮ್ಮಲ್ಲಿರೋ ಆತ್ಮಕ್ಕೆ ದಾನವಾಗಿ ಕೊಡ್ತಾರೆ. ಆವಾಗ ಮದುವೆ ಆದಮೇಲೆ ಶೋಭನ ಆಗ್ತದೆ. ಆ ಒಂದು ಪ್ರೊಸೆಸ್ಸಲ್ಲಿ ಈ ಆತ್ಮ ಬಂದು ಅಲ್ಲಿ ಹೋಗಿ ಸೇರಿಕೊಳ್ತದೆ. ಅಲ್ಲಿ ಹೋಗಿ ಡೆವಲಪ್ ಆಗಿ ಆತ್ಮ ಒಳಗಡೆ ಸೇರಿಕೊಳ್ಳಲ್ಲ. ಇದು ಸೆಲ್ಫ್ ಫಾರ್ಮೇಷನ್ ಆಗ್ತದೆ. ಸೆಲ್ಫ್ ಫಾರ್ಮೇಷನ್ ಆದಮೇಲೆ ಆ ಆತ್ಮ ಬಂದು ಆಚೆ ಎತ್ಕೊಂಡು ನಿಮ್ಮ ಮನೋನ್ಮಯ ಕೋಶ ಮೇಲೆ ಹೆಂಗಿದೆ ನಿಮ್ಮ ಫಿಸಿಕಲ್ ಬಾಡಿ ಅದನ್ನು ಹಂಗೆ ಡೆವಲಪ್ ಮಾಡ್ತದೆ. ಅರ್ಥ ಆಯ್ತಾ? ಅದಾದಮೇಲೆ ಈ 9 ತಿಂಗಳು 9 ವಾರ ಇದೆಲ್ಲ ಆಗೋದಲ್ಲ, ಯಾವಾಗ ಹುಟ್ಟೋ ಸಮಯ ಬರ್ತದೋ ಆವಾಗ ಸೂರ್ಯನಾರಾಯಣ ಏನು ಮಾಡ್ತಾನೆ, ಪ್ರಾಣಮಯ ಕೋಶ ಕೊಡ್ತಾನೆ. ಅವನು ಪ್ರಾಣವನ್ನು ಸೇರಿಸ್ತಾನೆ ಒಳಗಡೆ. ಆ ಸಮಯದಲ್ಲಿ ಆತ್ಮ ಹೋಗಿ ಸೇರ್ಕೊಳ್ತದೆ. ಆ ಆತ್ಮನೂ ಒಳಗಡೆ ಹೋಗ್ತದೆ. ಹೋಗುವಾಗ ಅದು ಕೆಡಿಸಿದೆ ಮಗು. ಅದೇ ಆ್ಯಕ್ಚುಯಲ್ ಟೈಮ್ ಆಫ್ ಬರ್ತ್. ನೀವು ಹೋಗ್ಬಿಟ್ಟು ಬಂದಮೇಲೆ ಯೋನಿನಿಂದ ಆಚೆ ಬರ್ತದಲ್ಲ, ಅದು ಟೈಮ್ ಆಫ್ ಬರ್ತಲ್ಲ. ಆತ್ಮ ಹೋಗಿ ಸೇರಿಕೊಂಡು ಲೈವ್ ಆಗ್ತದಲ್ಲ ಮಗು, ಅದು ಆ್ಯಕ್ಚುಯಲ್ ಟೈಮ್. ಅದಕ್ಕೆ ಜಾತಕ ಬರೆಯುವಾಗ ಮಗು ಹುಟ್ಟುವಾಗ ಹೇಳಿ ತಿಳ್ಕೊಬೇಕು ಕರೆಕ್ಟ್ ಟೈಮ್ ಆಫ್ ಬರ್ತೀನು. ಅಣ್ಣ ಅದೆಂಗೆ ಅದು ಎಲ್ರಿಗೂ ಗೊತ್ತಾಗೋದಿಲ್ಲಲ್ಲ ಅದು? ಕಾಲದಲ್ಲೆಲ್ಲ ಈ ಥರ ಸಿಜೀರಿನ್ನು ಡಾಕ್ಟರಲ್ಲಿಲ್ಲ. ಒಂದು ಮನೆಯಲ್ಲಿ ಹೆರಿಗೆ ಆಗ್ತಿದೆ ಅಂದರೆ ಆ ಕಾಲದಲ್ಲಿ ಅವ್ರಿಗೆ ಏನೋ ಹೆಸರಿತ್ತು. ಆ ಹೆಂಗ್ಸ್ ಬರೋರು ಬಂದ್ಬಿಟ್ಟು ಅವರು ಅದು ಬಿಸಿನೀರೆಲ್ಲ ಇದು ಮಾಡಿ ಮಾಡೋರು. ಆವಾಗ ಜ್ಯೋತಿಷನ್ ಕರೆಯೋರು. ಅವನು ಆ ಕಾಲದಲ್ಲಿ ತಿನ್ನೆ ಇತ್ತಲ್ಲ ಆಚೆ, ಅವನು ಕೂತ್ಕೊಳ್ತಾ ಇದ್ದ, 3 ನಿಂಬೆಹಣ್ಣು ಇಟ್ಕೊಳ್ತಾ ಇದ್ದ ಅವನು. ಫಸ್ಟ್ ಡೆಲಿವರಿ ಆಗ್ತದಲ್ಲ, ಆ ಮಗು ತಲೆ ಬರ್ತದೆ. ಆವಾಗ ಅಲ್ಲಿಂದ ಅವ್ರು ಹೇಳೋಳು ಮಗ ತಲೆ ಬಂತು ಅಂತ. ಆ ನಿಂಬೆಹಣ್ಣು ಉರ್ಸೋರು ಅವರು, ಆ ಟೈಮ್ ನೋಟ್ ಮಾಡ್ಕೊಳ್ಳೋರು ಅವರು. ನೆಕ್ಸ್ಟು ಫುಲ್ ಬೇಬಿ ಬಂದಮೇಲೆ ಇನ್ನೊಂದು ನಿಂಬೆಹಣ್ಣು. ಆ ಬೇಬಿ ಯಾವಾಗ ಕಿರ್ಸ್ತದೋ ಆವಾಗ ಇನ್ನೊಂದು ನಿಂಬೆಹಣ್ಣು. ಈ 3 ಟೈಮ್ ಗುಣಿಸಿ ಅವನು ಜಾತಕ ಬರೆಯೋನು. ಅದು ಆ್ಯಕ್ಚುಲ್ ವೇ ಆಫ್ ಜಾತಕ ಬರೆಯೋದು. ಇದು ನಮ್ಮದು ಜನ್ಮ. ಆವಾಗ ಅನ್ನಮಯ ಕೋಶ 2 ಬರ್ತಿದೆ. ಸೊ ಟೋಟಲ್ 5 ಕೋಶಸ್. ಅಲ್ಲಿ ಏನು ಬೇಡ. ಅಲ್ಲಿ ಆಹಾರ ಬೇಕು. ನಾವಿಲ್ಲಿ ಬಂದು ಒಂದು ಮಾವಿನ ಮರ ನೋಡ್ತೀವಿ, ಒಳ್ಳೆ ಮಾವಿನ ತಿಂತೀವಿ, ಅಷ್ಟು ರುಚಿಯಾಗಿರ್ತದೆ. ಆದರೆ ಸ್ಯಾಟಿಸ್ಫೈ ಆಗಲ್ಲ. ನಿಮ್ಗೆ ಆಸೆ, ಈ ಆಸೆಯಿಂದ ಏನು ಮಾಡ್ತೀವಿ, ಇನ್ನೂ 3 ತಿಂತೀರಾ. ಆ ಎಕ್ಸ್ಟ್ರಾ 3 ನಿಮ್ಮ ಮನೋನ್ಮಯ ಕೋಶ ಮೇಲೆ ಪದರ ಆಗ್ತದೆ. ಹಂಗಾಗಿ ಆಗಿ ಆಗಿ ಇಷ್ಟು ತಿಕ್ಕಾಗ್ಬಿಡ್ತದೆ. ಆತ್ಮ ನೋಡೋಕ್ಕಾಗಲ್ಲ, ಸಿಕ್ಕಾಗ್ಬಿಡ್ತದೆ. ಆವಾಗ ನಿಮ್ಮ ಒಂದು ಗುರುನ ಹಿಡ್ಕೋಬೇಕು. ಒಳ್ಳೆ ಗುರು ಸಿಕ್ಕಿದ್ರೆ ಅವನಿಂದ ಇದ್ಲಿಂದ ಹೆಂಗೆ ಆಚೆ ಬರೋದಂತ ಆ ಒಂದು ವಿಧಾನ, ಆ ಒಂದು ಸಾಧನೆ ಹೇಳ್ಕೊಡ್ತಾನೆ. ಅದನ್ನು ಕಲ್ತ್ಕೊಂಡು ನೀವು ಇಲ್ಲಿಂದ ಮೋಕ್ಷಕ್ಕೆ ನಮ್ಮ ಮನೆಗೆ ಹೋಗೋದು. ಈ ಥರ ಹಲವಾರು ಉದಾಹರಣೆ. ಮೈಸೂರು ಪಾಕ್ ತಗೊಳ್ಳಿ, ಇಲ್ಲ ಹೆಣ್ಣು ಕುಡಿಯೋದು, ಸಿಗರೇಟು, ಎಲ್ಲ ಅಭ್ಯಾಸಗಳು ಲಿಮಿಟ್ ಇದೆ. ಸಿಗರೇಟ್ನು ಏನೋ ವಾರಕ್ಕೊಂದ್ಸತಿ ಒಂದು ಸಂತೋಷಕ್ಕೆ ಹೊಡಿಬೋದು. ಅದು ಒಬ್ರೊಬ್ರು ಒಂದು ಪ್ಯಾಕ್ ಡೈಲಿ ಹೊಡಿತಾರೆ. ನಮಗೆ ಇದರಲ್ಲೇ ತಗಲಾಕೊಂಡ್ಬಿಡ್ತೀವಿ. ನೀವು ತಿರ್ಗಾ ಬರ್ತೀರಾ, ತಿರ್ಗಾ ಹೋಗ್ತೀವಿ, ತಿರ್ಗಾ ಬರ್ತೀವಿ, ತಿರ್ಗಾ ಹೋಗ್ತೀವಿ. ಆದ್ರೆ ಒಂದು ಕಾಲದಲ್ಲಿ ಏನಾಗ್ತದೆ, ಭಗವಂತ ಬಂದು ನಿಮ್ಗೆ ಬುದ್ಧಿ ಕೊಡ್ತಾನೆ. ಆವಾಗ ನೀವು ಗುರುನ ಹುಡ್ಕಕ್ ಹೋಗ್ತೀರಾ. ಅದೇ ಟೈಮ್ ಬರ್ಬೇಕು ಅಂತ ಹೇಳ್ತಾರಲ್ಲ, ಅದು ಹೌದು. ಆ ಕಾಲ ಬರ್ಬೇಕು. ಆ ಟೈಮ್ ಬಂದಾಗ ಗುರುಗಳು ಸಾಕಷ್ಟು ಆಗ್ಬಿಡ್ತಿದೆ. ಎಷ್ಟು ಬಾರ ಅಂತ ತಡೀತದೆ ಮನೋನ್ಮಯ ಕೋಶ. ಒಂದು ಲೆವೆಲ್, ಆ ಲೆವೆಲ್ ಬಂದ್ಮೇಲೆ ಅದು ನಿಮ್ಗೆ ಒಂದು ಚೇಂಜಸ್, ಒಂದು ಚೇತನ ಕೊಡ್ತದೆ. ಅವಾಗ ಟೈಮ್ ಆಯ್ತು, ನೀನು ಬೇರೆ ದಾರಿಗೆ ಹೋಗು, ನೀನು ಗುರುವಿನ ಹುಡುಕು, ಅವನಿಂದ ನೀನು ಕಲ್ತ್ಕೋ, ಅಲ್ಲಿಂದ ನೀನು ವಾಪಸ್ ಭಗವಂತನ ನೀವು ಕಷ್ಟ ಇರಲಿ, ಮಜಾ ಮಾಡ್ತಾ ಇರಲಿ, 2 ಸಮಯದಲ್ಲಿ ಅವನ್ನ ನೆನ್ಸ್ಕೋಬೇಕು. ಕಷ್ಟದಲ್ಲಿರುವಾಗ ಇಲ್ಲ ನಾನು ಫಿನಿಶ್ ಮಾಡ್ತೀನಿ, ಕಷ್ಟದಲ್ಲಿರುವಾಗ ಭಗವಂತನ ಬೇಡ್ಕೋಬೇಕಪ್ಪ, ನನಗೆ ಕಷ್ಟ ಇದೆ, ನನಗೆ ಸ್ಟ್ರೆಂತ್ ಕೊಡು, ಇದನ್ನು ನಾನು ಸಹಿಸಬೇಕು, ಇದರಿಂದ ನೀನು ನನಗೆ ಹೆಲ್ಪ್ ಮಾಡು ಅಂತ ಹೇಳಬೇಕು. ಎಂಜಾಯ್ ಮಾಡುವಾಗ ಕೃತಜ್ಞೆ ಹೇಳಬೇಕು ಅವನು. ಕಾಮ ಅಂದರೆ ಡಿಸೈರ್. ನಾನು ವಿಶ್ವಾಮಿತ್ರ ಮಹರ್ಷಿ ಥರ ಏನಕ್ಕಾಗಲ್ಲ, ಆ ಒಂದು ಡಿಸೈರ್ ಬರಬೇಕು. ಆಮೇಲೆ ಕೋಪ, ನಾನು ಯಾಕೆ ಹಿಂಗಿದ್ದೀನಿ, ನಾನು ಅವನ ಥರ ಯಾಕೆ ಸಾಧನೆ ಮಾಡಬಾರ್ದು, ಈ ಥರ ಅರಿಷಡ್ ವರ್ಗಾಸ ನಾವು ಒಳಗಡೆ ತಗೋಬೇಕು. ಡೆತ್ ಅನ್ನೋದು, ಸಾವು ಅನ್ನೋದು ಪ್ರಾಣ ಬಿಡುವಾಗ, ಅದೇ ಪ್ರಾಣ ಬಿಟ್ಟ ಅನ್ನೋ ಹೇಳಬೇಕು. ಈ ಡೆತ್ ಗಿತ್ತೆಲ್ಲ ಹೇಳ್ತಾರೆ, ಅರ್ಥ ಆಯ್ತಾ? ಇನ್ನೊಂದು ಪ್ರಾಣ ಬಿಡೋದು ಹೆಂಗಂದ್ರೆ, ಅದು ನೀವು ಹುಟ್ಟುವಾಗ ಶನಿ ದೇವ್ರ ಇನ್ಚಾರ್ಜ್, ಅವನು ಸತ್ಯಲೋಕ ಅಧಿಪತಿ. ಅವನು ನಿಮಗೆ ಇಷ್ಟು ಶ್ವಾಸ ಅಂತ ಕೊಟ್ಬಿಡ್ತಾನೆ. ಒಂದು ದಿವಸಕ್ಕೆ ಒಂದು ಮನುಷ್ಯ 21,600 ಶ್ವಾಸ ಮಾಡಬೇಕು. 20 ಉಸಿರಾಟ ಮಾಡಬೇಕು ದಿವಸಕ್ಕೆ. ನೀವು ಹುಟ್ಟುವಾಗ ಇಷ್ಟು ಉಸಿರಾಟ ಅಂತ ಕೊಟ್ಟಿರ್ತಾನೆ. ಅದು ಯಾವಾಗ ಖಾಲಿ ಆಗ್ತದೋ ಅವನು ಮೆಸೇಜ್ ಕಳಿಸ್ತಾನೆ ಚಿತ್ರಗುಪ್ತನ್ಗೆ. ಚಿತ್ರಗುಪ್ತ ಯಮದೂತನ ಕಳಿಸಿ ನಮ್ಮನ್ನ ಕಲೆಕ್ಟ್ ಮಾಡ್ಕೊಳ್ತಾನೆ. ಸತೀಶಣ್ಣ, ಈಗ 2 ಮಾತು ಹೇಳ್ತಾರೆ. ಇವನು ಅನ್ನದ ಋಣ ಇಷ್ಟೇ ಇತ್ತು ಹೋಗ್ಬಿಟ್ಟ ಅಂತ ಒಂದು ಮಾತಂತಾರೆ. ಅಂದರೆ ಅನ್ನನ ನಾವು ತಿನ್ನೋ ಊಟ ಕೂಡ ಕಮ್ಮಿ ತಿಂದಷ್ಟು ಆಯುಸ್ ಜಾಸ್ತಿ ಅಂತಾರೆ.
ಆಮೇಲೆ ಉಸಿರಾಟನೂ ಹೇಳ್ತಾರೆ, ನೀವು ಉಸಿರಾಟ ಕಮ್ಮಿ ಉಸಿರಾಟ ಆಡದಷ್ಟು ಆಯುಸ್ಸು ವೃದ್ಧಿ ಅಂತ. ಹೇಗೆ ಇದು? ಅದೇ ನೀವು ಇವಾಗ ನೀವು ನೋಡಿ ಸ್ಪೋರ್ಟ್ಸ್ ಮ್ಯಾನು ಜಿಮ್ಗೆಲ್ಲ ಹೋಗ್ತಾರಲ್ಲ, ಅವ್ರ ಆಯುಸ್ ಕಡಿಮೆ. ಅವರು ಎಕ್ಸಸೈಸ್ ಮಾಡಿ 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 ತುಂಬ ಬ್ರೀದಿಂಗ್ ವೇಸ್ಟ್ ಮಾಡ್ತಾರೆ. ಅದೇ ಒಂದು ಸ್ಪಿರಿಚುವಲ್ ಸಾಧನೆ ಅವ್ನು ನೋಡು, ಅವ್ನು ಬೆಳಗ್ಗೆ ಎದ್ದು ಯೋಗ ಮಾಡ್ತಾನೆ, ಪ್ರಾಣಾಯಾಮ ಮಾಡ್ತಾನೆ, ಕೂತ್ಕೊಳ್ತಾನೆ, ಧ್ಯಾನ ಮಾಡ್ತಾನೆ. ಅವ್ನು ಧ್ಯಾನ ಮಾಡುವಾಗ ಏನಾಗ್ತದೆ, ಅವ್ನು ಬ್ರೀದಿಂಗ್ ಬಂದು ಸ್ಲೋ ಆಗಿರ್ತದೆ. ಅದು ಹೋಗ್ತಾ 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 ಒಂದು ಲೆವೆಲ್ ಬಂದಮೇಲೆ 0 ಆಗಿಬಿಡ್ತದೆ. ಆವಾಗ ನಿಮ್ಮ ಬಾಡಿನಲ್ಲಿ ಆ್ಯಕ್ಟಿವಿಟೀಸು, ಬ್ಲಡ್ ಸೆಲ್ಸು ಅದು ಎಲ್ಲ ಏನಾಗ್ತದೆ, ಅದು ಸ್ಟಿಲ್ ಆಗಿಬಿಡ್ತದೆ. ಇನ್ನೊಂದು ಸೂಕ್ಷ್ಮ ಏನಂದರೆ, ನಿಮ್ಮ ಬ್ರೈನ್ನಲ್ಲಿ ಒಂದು ಬಯಾಲಜಿಕಲ್ ಕ್ಲಾಕ್ ಅಂದರೆ ಗಡಿಯಾರ ಕ್ಲಾಕ್, ಅದು ಆ ಗಡಿಯಾರ ಟಿಕ್ ಆಗ್ತಾ ಇರ್ತದೆ. ಇವಾಗ ನೀವೆಷ್ಟು ಉಸಿರಾಟ ಮಾಡ್ತೀರೋ ಅಷ್ಟು ಜೋರಾಗಿ ಹೋಗ್ತಾ ಇರ್ತದೆ. ನೀವು 0 ಲೆವೆಲ್ ಮಾಡುವಾಗ ಅದು ನಿಂತೋಗ್ಬಿಡುತ್ತೆ. ಅದೇ ಮಾರ್ಕಂಡೇಯ ಮಹರ್ಷಿಗೆ ಈಶ್ವರ ಆ ಬಯಾಲಜಿ ಕ್ಲಾಕನ್ನು ನಿಲ್ಲಿಸ್ಬಿಟ್ರು. ಅದಕ್ಕೆ ಅವ್ನು ಚಿರಂಜೀವಿ ಆಗಿದೆ. ಊಟದ್ದು ಸನಾತನ ಧರ್ಮದಲ್ಲಿ ಋಷಿಗಳೆಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ ಯಾವ ಥರ ಊಟ ಮಾಡಬೇಕು. ಸಾತ್ವಿಕ ಊಟ ಮಾಡಬೇಕು. ಬೆಳಗ್ಗೆ ಎಷ್ಟು ಮಾಡಬೇಕು, ಬೆಳಗ್ಗೆ ಬ್ರೇಕ್ ದ ಫಾಸ್ಟ್ ಅಂತಾರೆ. ಅಂದರೆ ನೀವು ತಿಂಡಿಯನ್ನು ಚೆನ್ನಾಗಿ ತಗೋಬೇಕು. ಮಧ್ಯಾಹ್ನ ಅದಕ್ಕೆ ಅರ್ಧ ಊಟ ಮಾಡಬೇಕು. ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಊಟ ಮಾಡಬೇಕು. ಇನ್ನೊಂದು, ಬೆಳಗ್ಗೆ ಸೂರ್ಯೋದಯ ಆಗುವಾಗ ನೀವು ಎದ್ದೇಳಬೇಕು. ಬ್ರಹ್ಮಮುಹೂರ್ತದಲ್ಲಿ ನೀವು ನಿದ್ರೆ ಮಾಡಬಾರ್ದು. ಅರ್ಥ ಆಯ್ತಾ? ಸನ್ರೈಸ್ ಟೈಮ್ನಲ್ಲಿ ನೀವು ಕೆಲಸಕ್ಕೆ ಹೋಗ್ಬಿಡ್ಬೇಕು. ಅದೇ ಥರ ಸನ್ಸೆಟ್ ಟೈಮ್ನಲ್ಲಿ ನೀವು ಆಚೆ ಇರಬಾರ್ದು. ಬಂದ್ಬಿಟ್ಟು ಮನೆಯಲ್ಲಿ ತಿಂದ್ಬಿಟ್ಟು ಸೆಟ್ಲ್ ಆಗೋಗ್ಬೇಕು. ಈ ಥರ ಮಾಡಿದ್ರೆ ನಿಮ್ಮ ದೇಹ ಪರ್ಫೆಕ್ಟ್ ಆಗಿರ್ತದೆ. ಯಾವ ಕಾಯಿಲೆ ರೋಗಗಳು ಬರಲ್ಲ. ಸ್ಪಿರಿಚುವಲ್ ಸಾಧನೆಗೆ ಇದೊಂದು ಶಿಪ್ ಥರ ನಿಮ್ಮ ಬಾಡಿ. ಇದು ಸರಿಯಾಗಿದ್ರೇ ನೀವು ಸಾಧನೆ ಮಾಡೋಕ್ಕೆ. ಇದು ಎಡವಟ್ಟು ಆದರೆ ನೀವು ಎಲ್ಲಿಂದ ಸಾಧನೆ ಮಾಡ್ತೀರಾ? ಅದೇ ಈ ಅನ್ನದ ಋಣ ಅನ್ನೋದು ಇದನ್ನೇನಾ? ಹೆಂಗೆ ಸಾತ್ವಿಕ ಫುಡ್ಡು ಅಲ್ಲ, ಅನ್ನದ ಋಣ ಇದ್ದಿದ್ದೇ ಇಷ್ಟು ಅಂತಾರೆ. ಆ ಥರ ಎಲ್ಲ ಏನಿಲ್ಲ. ಈಗ ಇನ್ನೊಂದು ವಿಚಾರ ಕೇಳಬೇಕು ನಾನು ಗಮನಿಸ್ದಂಗೆ, ನಾನು ಇಷ್ಟು ವರ್ಷ ನಾನು ಎಲ್ಲ ಕಡೆ ಓಡಾಡಿದಾಗ ತುಂಬ ಕಡೆ ಹೇಳ್ತಾರೆ, ಇಲ್ಲಿ ಧ್ಯಾನಕ್ಕೆ ಹೋಗ್ಬಿಟ್ಟಿದ್ದಾರೆ ಋಷಿಗಳು, ಇಲ್ಲಿದ್ದಾರೆ ಅವಧೂತರು ಋಷಿಗಳು ಧ್ಯಾನಕ್ಕೆ ಹೋಗಿದ್ದಾರೆ, ಒಳಗಡೆ ಹೋಗಿದ್ದಾರೆ, ಗುಹೆಯಲ್ಲಿದ್ದಾರೆ ಅಂತ ಹೇಳ್ತಾರೆ. ನನಗೆ ಒಂದು ಕಡೆ ನಾನು ಪಾದಯಾತ್ರೆ ಹೋಗ್ಬೇಕಾದ್ರೆ ಒಂದು ಗುರುಗಳು ಸಿಗ್ತಾರೆ ನನಗೆ. ಅವರು ಈ ಥರ ಒಂದು ಆಧ್ಯಾತ್ಮದಲ್ಲಿರುವಂಥ ಗುರುಗಳೇ. ಅವರು ಹೇಳಿದ್ರು ನನಗೆ, ಒಂದು ಬೆಟ್ಟ ಇದೆ, ಆ ಬೆಟ್ಟದ್ದು ನಾನು ವಿಚಾರ ಹೇಳಿದಾಗ ಹೇಳಿದ್ರು, ಆ ಬೆಟ್ಟದಲ್ಲಿರುವಂತಹ ಗುರುಗಳು ನನಗೆ ಹಿಮಾಲಯದಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಿ ಮಾತನಾಡಿಸಿದ್ರು ಅಂತ. ಆಗ್ತದೆ ನಿಮಗೆ ಆ ಸ್ಪಿರಿಚುವಲ್ ಹಂಗರ್ಗೆ ಏನು ಹಸಿವು ಇದ್ದರೆ, ಆ ಒಂದು ಥಾಟ್ ಬರುತ್ತೆ ಇದ್ದರೆ ನೀವು ಕನೆಕ್ಟ್ ಆಗ್ತೀರ. ಅಲ್ಲ, ಈಗಲೂ ಇದರ ಆ ಋಷಿಗಳು ಬೇಕಾದಷ್ಟು ಇದ್ದಾರೆ. ಯಾಕೆ ತಿರುವಣ್ಣಾಮಲೆ ನಾವು ಹೋಗ್ತೀವಲ್ಲ, ಇಬ್ಬರಿದ್ದಾರೆ, ನಾವು ನೋಡ್ತೀವಿ ಅವ್ರನ್ನ. 2 ತಿಂಗಳು ಒಂದ್ಸತಿ ಹೋಗ್ತೀವಿ ನಾವು. ಗುರುಗಳೆಲ್ಲ ಸ್ಪಿರಿಚುವಲ್ ಪರ್ಸನಾಲಿಟೀಸ್, ಸಿದ್ಧರುಗಳು, ಅವಧೂತಗಳು, ಯೋಗಿಗಳು, ಸ್ಪಿರಿಚುವಲ್ ಸಾಧನೆ ಮಾಡಿ ಒಂದು ಲೆವೆಲ್ ರೀಚ್ ಆಗಿದ್ದವರು ಅಂತ ಎಷ್ಟೋ ಜನ ಇದ್ದಾರೆ ತಿರುವಣ್ಣಾಮಲೆ. ಯಾಕೆ ನಮ್ಮ ಬೆಂಗಳೂರಿನಲ್ಲೇ ಇದ್ದಾರೆ, ನಿಮ್ಗೆ ಗೊತ್ತಾಗಲ್ಲ. ನಿಮಗೆ ಸಿದ್ದಪ್ಪಾಜಿ ಅಂತ ಯಡಿಯೂರ ಹತ್ರ ಇಲ್ವಾ? ಇದ್ದಾರೆ. ಏನು ಹೇಗೆ ಗೊತ್ತಾಯ್ತು ಅವರು ಸಿದ್ಧರು ಅಂತ? ಹೇಗೆ ಏನಾದರೂ ಸೂಚನೆ ಸಿಗುತ್ತಾ ನಮಗೆ? ನಂಬಿಕೆ ಮೇಲೆ. ಮೇಯ್ನು ಸ್ಪಿರಿಚುವಲಿಸಮ್ ಬಂದು ಹೃದಯದಿಂದ ಆಚರಣೆ ಮಾಡಬೇಕು. ಆವಾಗ ಸತ್ಯ ಗೋಚರ ಆಗ್ತದೆ. ನೀವು ಬುದ್ಧಿ ಇಂಟೆಲೆಕ್ಟ್ ಯೂಸ್ ಮಾಡಿದ್ರೆ ಅದು ಭ್ರಮೆ ಇಲ್ಲ, ಇಲ್ಯೂಷನ್. ದಾರಿ ತಪ್ತೀರ ನೀವು. ಆಧ್ಯಾತ್ಮಿಕ ಬಂದು ಹೃದಯಪೂರ್ವಕವಾಗಿ ಬೇಸಿಕಲಿ ನಂಬಬೇಕು. ನಂಬಿದ್ರೇ ನಿಮಗೆ ಅವ್ರು ಕಾಣಿಸ್ತಾರೆ. ಇಲ್ಲ ಅಂದರೆ ಪಕ್ಕದಲ್ಲೇ ಇದ್ದರೆ ನಿಮ್ಗೆ ಕಾಣಿಸಲ್ಲ. ಹೇಗೆ ಏನಾದರೂ ಅನುಭವ ಆಗಿದೆ ನಿಮಗೆ ಈ ಥರ? ಸಾಕಷ್ಟು ಆಗಿದೆ. ನಮ್ಮ ಗುರುಗಳು ಸಿಕ್ಕಿದಾರಲ್ಲ, ಹೆಂಗೆ ಸಿಕ್ಕಿದ್ರು? ಅಮರವರು ಹೆಂಗೆ ಸಿಕ್ಕಿದ್ರು ನಿಮಗೆ? ಅಮರವ್ರನ್ನ ಹೇಗೆ ನಂಬಿದ್ರಿ ನೀವು, ಇವರಲ್ಲಿ ಆ ಶಕ್ತಿ ಇದೆ ಅಂತ? ಅದು ಇಲ್ಲಿ ಹಲ್ಸೂರಲ್ಲಿದೆಯಲ್ಲ, ಇಲ್ಲಿ ನಮ್ಮ ಫ್ರೆಂಡ್ ಮನೆ ಇತ್ತು. ನಾವು ಒಂದು 5 ಜನ ಯಾವಾಗಲೂ ಮೀಟ್ ಮಾಡ್ತಾಯಿದ್ವಿ. ಸಾಯಂಕಾಲ ಆದರೆ ಮೀಟ್ ಮಾಡೋರು. ಹಲ್ಸೂರು ಬಸ್ ಸ್ಟ್ಯಾಂಡ್ ಅಲ್ಲೇ ನಿಂತ್ಕೊಂಡು ಮಾತಾಡ್ತಾಯಿದ್ವಿ. ಆವಾಗ ನಮ್ಮ ಮನೆಗೆ ಅವತ್ತು ಹಬ್ಬ ಇತ್ತು, ಹೋದ್ವಿ ಅವ್ರ ಮನೆಯನ್ನು. ಕಾರ್ ಸೀಟ್ನೆಲ್ಲ ಅವ್ರ ಮನೆ ರೂಮಲ್ಲಿ ಕೂತ್ಕೊಂಡಿದ್ವಿ. ಅವ್ರ ತಂದೆ ಬಂದು ದೊಡ್ಡ ಪೊಲಿಟಿಷಿಯನ್. ಅವರು ಕೂತ್ಕೊಂಡಿದ್ರು ಹಾಲ್ನಲ್ಲಿ. ಆವಾಗ ಒಂದು ಅಮೆರಿಕನ್ ಸನ್ಯಾಸಿ ಬಂದ. ಅವನ ಹೆಸರು ಕಾಳಿ ಭಗವಾನಂದ ಅಂತ. ಅವನು ಬಂದು ಮಾತಾಡ್ತಾ ಇದ್ದ. ಮಾತಾಡ್ತಾ ಅವನೇನು ಹೇಳ್ದ, ಈ ಥರ ಗೋವಿಂದಪ್ಪ ಸ್ಟ್ರೀಟು ಬಸವನಗುಡಿನಲ್ಲಿ ಒಂದು ವ್ಯಕ್ತಿ ಇದ್ದಾರೆ, ಅವರು ವರ್ಕರ್ಸ್ ಆಫ್ ದ ರಿಷೀಸ್ ಅಂತ ಹೇಳ್ತಾರೆ. ಅವರು ಈ ಥರ ಎವ್ರಿ ಡೇ ದೇಹ ಬಿಟ್ಟು ಅವರು ಮಾನಸ್ ಸರೋವರ್ಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ. ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ, ಹಿಂಗೆಲ್ಲ ಅಲ್ಲ. ಇದು ನಮ್ಮ ಕಿವಿಗೆ ಬೆಳೀತು. ನಾವೇನು ಡಿಸೈಡ್ ಮಾಡಿ ಹೋಗೋಣ ಅಂತ
ನಾವು ಇಮಿಡಿಯೇಟಾಗಿ ಸೈಕಲ್ ತೊಗೊಂಡು 7:15 ಅಲ್ಲಿ ಹೋಗಿ ರೀಚ್ ಆದ್ವಿ. ನಮಗೆ ಗೊತ್ತಿದ್ದು ಅವ್ರು ಹೇಳಿದ್ದೇನು, ಒಂದು ರಸ್ತೆ, ಗೋವಿಂದಪ್ಪ ಸ್ಟ್ರೀಟ್, ಬಸವನಗುಡಿ ಅಷ್ಟೇ. ಮನೆ ನಂಬರ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹೋದ್ವಿ, ಆ ಸ್ಟ್ರೀಟ್ಗೆ ಹೋದ್ವಿ. ಕರೆಕ್ಟಾಗಿ ಅವ್ರ ಮನೆ ಬಾಗಿಲು ಮುಂದೆ ಹೋಗಿ ನಿಂತ್ಕೊಂಡ್ವಿ. ಡೋರ್ ತಟ್ಟಿದ್ವಿ. ನಮ್ಮ ಗುರುಮಾತೆ ಸುಶೀಲಮ್ಮ ಅವ್ರು ಬಂದರು. ಯಾರು ಬೇಕು ಅಂದರು. ಅಜಾನುಭವ, ಒಳ್ಳೆ ಹೈಟು, ಫೇಸ್ ಎಲ್ಲ ಒಳ್ಳೆ ಕಳೆ ಎಲ್ಲ ಚೆನ್ನಾಗಿದ್ರು, ಒಂದು ದೇವತೆ ಥರ ಇದ್ದರು. ಈ ಥರ ಅಂಬರೀಷ್ ವರ್ಮಾ ಅವ್ರು ನೋಡಬೇಕು ಅಂತ. ಬನ್ನಿ ಒಳಗಡೆ. ಹಾಂ, ಅವ್ರು ಹೇಳಿದರು, ಕಾಳಿಬಾಗ ಅಂತ ಹೇಳಿದರು. ಸರಿ ಅಂತ ಒಳಗಡೆ ಹೋದ್ವಿ. ಈ ಥರ ಒಂದು ಹಾಲ್ ಇತ್ತು, ಸರ್ಕಲ್ ಸೋಫಾ ಇತ್ತು. ಅವಾಗ ನಿಮ್ಗೆ ಏಜ್ ಏನಿತ್ತಣ್ಣ? 20. ಬರೀ 20. ಬರೀ 20 ವಯಸ್ಸಿಗೆ ನೀವು 7th August 1974 ಮೀಟ್ ಮಾಡಿದ್ದು ಅವ್ರನ್ನ. 1974 ಮೀಟ್ ಮಾಡಿದ್ರು. ಬರೀ 20ನೇ ವಯಸ್ಸಿಗೆ ನಿಮಗೆ ಗುರುಗಳನ್ನ ಮೀಟ್ ಮಾಡೋ ಅವಕಾಶ? ಅದೇ ನಾನು ಬೈದೆ ಅವ್ರನ್ನ. ನನ್ನ 12 ವರ್ಷದಲ್ಲಿ ನೀನು ನನ್ನ ತಗೊಂಡಿರಬೇಕು, ಲೇಟ್ ಮಾಡಿದ್ರಲ್ಲ. ನೆಕ್ಸ್ಟ್ ಬರ್ತು ನಾನು ಬರ್ತೀನಿ, ನೀವು ಬರ್ತೀರಾ. ನಾನು ಬಂದು 12 ವರ್ಷದಲ್ಲಿ ನೀವು ನನ್ನ ಕನೆಕ್ಟ್ ಮಾಡ್ಕೋಬೇಕು. ಅದೇ ಕೆಲಸ. ನಾನು ಬಂದ್ಬಿಟ್ಟು ಫಸ್ಟ್ ನಾನು ದೇಹ ಬಿಡಬೇಕು, ಆಮೇಲೆ ನೀವು ಬಿಡಬೇಕು ಅಂತ ಮಾತು ಇಸ್ಕೊಂಡಿದ್ದೀನಿ ಅವ್ರ ಹತ್ರ. ಹೆಂಗಿದು ಮತ್ತೆ ಒಂದ್ಸಲ ಬರ್ತಾರಂತೆ. ಅಲ್ಲಿ ಸರ್ಕ್ಯುಲರ್ ಸೋಫಾ, ಅದ್ಮೇಲೆ ಪ್ಯಾಂಟ್ ಶರ್ಟ್ ಈ ಥರ ಹಾಫ್ ಇಸ್ಕೊಂಡು ಕಾಲಿಂಗ್ ಹಾಕ್ಕೊಂಡು ಒಂದು ಬೆಕ್ಕಿಟ್ಕೊಂಡು ಅದನ್ನು ಸರ್ವ್ತಾ ಇದ್ರು. ನಾನು ನೋಡಿದ್ದೆ, ಓ ಇದೇನಿದು. ಮುಂದಿನ ವಾರ ನಾನು ಜೇಮ್ಸ್ ಬಾಂಡ್ ಮೂವಿ ಪಿಕ್ಚರ್ ನೋಡಿದೆ. ಅದು ಒಂದು ವಿಲನ್ ಬರ್ತಾನೆ ಎಮ್ ಅಂತ, ಅವನು ಇದೇ ಥರ ಕಾಲು ಹಾಕ್ಕೊಂಡು ಬೆಕ್ಕಿಟ್ಕೊಂಡಿರ್ತಾನೆ. ಓ ಇವ್ರೇನು ಈ ಥರ ಇದಾರಲ್ಲ, ಏನಪ್ಪ ಅಂತ. ನಿಮ್ಮ ಇಮ್ಯಾಜಿನೇಷನ್ ಗುರುಗಳು ಸ್ವಾಮೀಜಿ ಈ ಥರ ಈ ಥರ ನಾವೇನು ಈ ಥರ ಅಷ್ಟೇ ಕಾವಿ ಹಾಕೊಂಡು ದ್ರಾಕ್ಷಿ ಹಾಕೊಂಡು ಅಂತ ನೋಡಿದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡು ಕೂತಿ ಸ್ಮಾರ್ಟ್ ಆಗಿದ್ದಾರೆ ಇವರು. ಈ ಥರ ಪ್ಲೀಸ್ ಸಿಟ್ ಡೌನ್ ಅಂದ್ರು. ಅವಾಗ ನಿಮ್ಗೆ ಗೊತ್ತಾಯ್ತು ಅವರೇ ಅಮರ್ ಅವರು ಅಂತ ನಿಮ್ಗೆ ಗೊತ್ತಾಯ್ತು? ಇಲ್ಲ, ಗೊತ್ತಿಲ್ಲ. ಅಮ್ಮವ್ರು ಹೇಳಿದ್ರು, ಅಮ್ಮವ್ರು ಹೇಳಿದ್ರು ಅವರು ಕೂತಿದ್ದಾರೆ, ಬನ್ನಿ ಕೂತ್ಕ ಅಂತ. ಹೋಗಿದ್ದೆ, ಕೂತ್ಕೊಳ್ಳಿ ಅಂದರು. ಆವಾಗ ನಾವು ಹೇಳ್ದೆ, ಈ ಥರ ನಾವು ಅಲ್ಸೂರಿಂದ ಬರ್ತಾ ಇದ್ದೀವಿ ಅಂದರು. ಆವಾಗ ನಾವು ಕೇಳಿದ್ವಿ, ಹೆಂಗೆ ಬಂದ್ವಿ ನಾವು ಅಂತ. ಅವ್ರು ಹೇಳಿದ್ರು, ಐ ವಿಲ್ಡ್ ಯು ಕೇಮ್ ಅಂದರು. ಅಂದರೆ ಕನ್ನಡದಲ್ಲಿ ಏನು, ನಾನು ಅನ್ಕೊಂಡಿದ್ದು ನೀವು ಬಂದ್ವಿ ಅಂತ. ಅಂದರೆ ಅವ್ರು ಅನ್ಕೊಂಡಿದ್ದಕ್ಕೆ ನೀವು ಅಲ್ಲಿ ಹೋಗಿರೋದು, ನೀವು ಹೋಗಿದ್ದಲ್ಲ? ನಾವು ಹೋಗಿಲ್ಲ. ಆವಾಗ ನಾವು ಕೇಳಿದೆ, ಸರ್ ಇದಕ್ಕೆ ಸ್ವಲ್ಪ ಏನು ಒಂದು ಅರ್ಥ ಬಿಡಿಸಿ ಹೇಳಿ ಅಂತ. ಆವಾಗ ಅವ್ರು ಹೇಳಿದ್ರು, ಋಷಿಗಳು ಹೇಳಿದ್ರು, ಸತ್ಯುಗ ಆಗ್ತಾ ಇದೆ, ಕಲಿಯುಗ ಎಂಡಾಗಿದೆ, ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ ಕೆಲವು ಆತ್ಮಗಳನ್ನ ನೀವು ಕಲೆಕ್ಟ್ ಮಾಡಿ ಅಂತ. ಅದಕ್ಕೆ ಆತ್ಮಗಳನ್ನ ಕಲೆಕ್ಟ್ ಮಾಡೋಕ್ಕೆ ನಾನು ಶುರು ಮಾಡಿದ್ದೀನಿ. ಫಸ್ಟ್ ಬ್ಯಾಚ್ ನಿಮ್ಮನ್ನು ನಾನು ಕರ್ಸ್ಕೊಂಡಿದ್ದೀನಿ ಅಂತ ಹೇಳಿ.